ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಲಿ. ನೋಡಿ ಮಕ್ಕಳು, ಈಗಾಗಲೇ ಏನೇನು ಬೇಕೆಲ್ಲ ಕೂಡ ಅಪ್ಲೋಡ್ ಮಾಡಿ ಕೊಟ್ಟುಬಿಟ್ಟಿದ್ದೇನೆ. ಬಹಳ ಜನಕ್ಕೆ ಇದೇ ಮಂಡೇ ಅಂದರೆ ಕಮ್ಮಿಂಗ್ ಮಂಡೇನೇ 3ನೇ ತಾರೀಕೆ ಇಂಗ್ಲೀಷ್ ಎಕ್ಸಾಮ್ ಇದೆ ಅಂದರು. ಹಾಗಾಗಿ ಈ ಕ್ವಶನ್ ಪೇಪರನ್ನು ನಿಮ್ಮ ಕೈಗೆ ನಾನು ಕೊಡ್ತಾ ಇದ್ದೇನೆ. ಬನ್ನಿ, ಎಲ್ಲ 99% ಎಲ್ಲ ಕ್ವಶನ್ಸು ಬರುವ ಸಾಧ್ಯತೆ ಇದೆ ಸರ್ ನಿಮ್ಮ ಕ್ವಶನ್ ಪೇಪರಲ್ಲಿ. ಬನ್ನಿ ಸರ್, ಏನಂತೀರಾ? 2026-27 ಸೆಕೆಂಡ್ PUC ಯೂನಿಟ್ ಟೆಸ್ಟ್ 1 ಸಬ್ಜೆಕ್ಟ್ ಇಂಗ್ಲೀಷ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಆಗಿರುತ್ತೆ. ಪಾರ್ಟ್ ಎ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಡ್ಯಾಶ್ ಅಂತ ಇದೆ. ನೈಟನ್ನು ಈ ರೀತಿಯಾಗಿ ಅವಳು ಡಿಸ್ಕ್ರೈಬ್ ಮಾಡಲಿಲ್ಲ. ಯಾವ ರೀತಿಯಾಗಿ ಅಂತ ಹೇಳಿದರೆ ಗ್ಯಾರಿಶ್ ಅಂತ. ಈ 3 ಆನ್ಸರ್ ಕೂಡ ಸರಿ. ಆಪ್ಷನ್ B, C, D 3 ಕೂಡ ಸರಿಯಾಗಿದೆ. ಇದೇ ಕ್ವಶನ್ ನಿಮಗೆ 2 ಮಾರ್ಕ್ಸಲ್ಲೂ ಬರುವ ಸಾಧ್ಯತೆ ಇರುತ್ತೆ. ಏನಂತ ಡಿಸ್ಕ್ರೈಬ್ ಮಾಡಿದ್ಲು ಅಂತ ಕೇಳಿದರೆ, ಏನಂತ ಡಿಸ್ಕ್ರೈಬ್ ಹೌದಲ್ವಾ ಮಾಡಿದ್ಲು ನೈಟಿಗೆ ಅಂದರೆ ಲವ್ವಿಂಗ್ ನೈಟು, ಜಂಟಲ್ ನೈಟು, ಬ್ಲ್ಯಾಕ್ ಪ್ರೌಡ್ ನೈಟ್, ಈ ರೀತಿಯಾಗಿ ಬರೀಬೇಕಾಗತ್ತೆ. ಇಲ್ಲಿ ಆನ್ಸರ್ ಏನು? ಗ್ಯಾರಿಶ್ ಅಂತ. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್. ಇನ್ 2 ಡಿಯರ್ ಡ್ಯಾಶ್ ವಾಸ್ ದಿ ಸೆಕೆಂಡ್ ಜಡ್ಜ್ಮೆಂಟ್ ಅಂತ ಇದೆ. ಫಸ್ಟ್ ಜಡ್ಜ್ಮೆಂಟ್ ಯಾವುದು? ಡೆತ್ ಸೆಂಟೆನ್ಸ್, ಹೌದಲ್ವಾ? ಆಯಿತಾ. ಈಗ ಸೆಕೆಂಡ್ ಜಡ್ಜ್ಮೆಂಟ್ ಏನು? ಲೈಫ್ ಇಂಪ್ರಿಸನ್ಮೆಂಟ್ ಅಂತ. ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ಕಣ್ರಿ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಥ್ಯಾರಿ ವಿತ್ ಡ್ಯಾಶ್ ಅಂತ ಇದೆ. ಜೀವನ ಅನ್ನುವಂಥದ್ದು ಏನಂತೀರ? ಥ್ಯಾರಿ ಅಂದರೆ ಸ್ಟಾಪ್ ಅಂತ, ನಿಂತುಕೊಳ್ಳುವುದಿಲ್ಲ. ಪಾಸ್ಟಿನ ಬಗ್ಗೆ ಯೋಚನೆ ಮಾಡಿಕೊಂಡು ಅಂತ ಅಂದರೆ ಎಸ್ಟರ್ಡೇ ಅಂತ ಬರೀಬೇಕು. ಆಯಿತಾ. ಆಪ್ಷನ್ ಸಿ ಇದೆ ಅಲ್ವಾ, ಅದು. ಇದು ಪದ್ಯದ ಸಾಲಾಗಿರುತ್ತೆ, ಲೈನ್ ಆಗಿರುತ್ತೆ. ಬನ್ನಿ, ಕ್ವಶನ್ ನಂಬರ್ 4. ಡಾನಲಾರಾ ಎಂಟರ್ಸ್ ದ ಪಾರ್ಕ್ ಅಕಂಪನೈಡ್ ಬೈ ಡ್ಯಾಶ್ ಇನ್ ದ ಪ್ಲೇ ಅಂತ ಇದೆ. ಅಜ್ಜಿ ಮ್ಯಾಡ್ರಿಡ್ ಪಾರ್ಕಿಗೆ ಬಂದಾಗ ಯಾರ ಜೊತೆ ಬಂದಿದ್ಲು ಅಂತ ಇಲ್ಲಿ ಕೇಳಿದ್ದಾರೆ. ಆನ್ಸರು ಪೆಟ್ರಾ ಅಂತ ಬರಿಬೇಕು. ಆಯಿತಾ. ಡಾನಲಾರಾ ಅಂದರೆ ಅಜ್ಜಿ. ಅಜ್ಜಿ ಯಾರ ಜೊತೆ ಬರ್ತಾಳೆ? ಮೇಡಿನ ಜೊತೆ ಬರ್ತಾಳೆ, ಪೆಟ್ರಾ ಅಂತ. ನಾಳೆ ನಿಮ್ಮ ಎಕ್ಸಾಮಲ್ಲಿ ಪೆಟ್ರಾ ಯಾರು ಅಂತ ಕೇಳಿದರೆ ಮೇಡ್ ಅಂತ ಬರೀರಿ. ಆಯಿತಾ. ನೆಕ್ಸ್ಟ್ ಕೊನಿತೋ ಯಾರು ಗೊತ್ತಾ? ಒಬ್ಬ ಸರ್ವೆಂಟು. ಇದೇ ಜಾಗದಲ್ಲಿ ನಿಮಗೆ ಡಾನ್ ಗಾನ್ಜಲೋ ಯಾರ ಜೊತೆ ಬಂದ ಅಂತ ಕೇಳಿದರೆ ಕೊನಿತೋ ಅಂತ ಬರೀರಿ. ಕೊನಿತೋ ಅಂದ್ರೇ ಜೊನ್ಯಾಟೋ ಅಂತಿರಲ್ವ, ಅದು. ಕ್ವಶನ್ ನಂಬರ್ 5 ಕಣ್ರಿ. ದ ಕಿಂಗ್ ಆಫ್ ವಿಚ್ ಕಂಟ್ರಿ ಈಸ್ ಕಾಲ್ಡ್ ಬ್ರದರ್ ಮೊನಾರ್ಕ್ ಅಂತ ಇದೆ. ಬ್ರದರ್ ಮೊನಾರ್ಕ್ ಅಂತ ಯಾರಿಗೆ ಇಲ್ಲಿ ಕರೆದ್ರು ಅಂತ ಕೇಳಿದರೆ ಇಟಾಲಿ ದೇಶದ ರಾಜ. ಇಟಾಲಿ ಅಂತ ಹೇಳಿದರೆ ಕ್ವಶನ್ ನಂಬರ್ 5ಗೆ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6 ಕಣ್ರಿ. ಡಾನಲಾರಾ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ದ ಪಾರ್ಕ್ ರೆಗ್ಯುಲರ್ಲಿ ಫಾರ್ ಡ್ಯಾಶ್ ಅಂತ ಇದೆ. ಯಾರಿಗಾಗಿ ಡಾನಲಾರಾ ಬ್ರೆಡ್ ಕ್ರಮ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ಲು ಅಂತ ಕೇಳಿದರೆ ಅದು ಬರ್ಡ್ಸಿಗಾಗಿ. ಆಯಿತಾ. ತಾನು ಕುಂತು ತಿನ್ನಲಿಕ್ಕಲ್ಲ, ಅಥವಾ ಪೆಟ್ರಾಗಲ್ಲ, ಕೊನಿತೋಗಲ್ಲ, ತನಗೋ ಹರ್ಸೆಲ್ಫ್ ಅಂದರೆ ತನಿಗೋಸ್ಕರ ಅಂತ, ಯಾರಿಗೂ ಅಲ್ಲ ಕಣ್ರಿ. ಅಲ್ಲಿ ಇದ್ದಂಥ ಪಿಜನ್ಸ್ಗಳಿಗೆ ತರ್ತಾಯಿದ್ಲು. ಆಪ್ಷನ್ ಸಿ. ಈಗ ನಾವು ಗ್ರಾಮರ್ ಕಡೆಗೆ ಇದ್ದೀವಿ. ಎಲ್ಲರಿಗೂ ಕೂಡ ಕಲಿಸಿದ್ದೀನಲ್ವ ನಾನು. ನೋಡೋಣ. ಬಸವಯ್ಯ ಟ್ರೈ ಟು ಔಟ್ ಶೈನ್ ತಮ್ಮಣ್ಣ ಇನ್ ಇಸ್ ಓನ್ ವೇ. ನೋಡಿ, ಎ ಪೆಲೆಟೆಲ್ ಹೌಸ್ ಡ್ಯಾಶ್ ಬಿಲ್ಡ್ ಅಂತ ಇದೆ. ಬಿಲ್ಡ್ ಅಂತ ಇದೆ. ಇದರ V3 ಫಾರ್ಮು ಬಿಲ್ಟ್, BUILT. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ವಾಸ್ ಬಿಲ್ಟ್ BUILT. ಇದು ನಿಮಗೆ ಹೀಗೆ ಅರ್ಥ ಆಗಲ್ಲ. ಸ್ವಲ್ಪ ನನ್ನ ವೀಡಿಯೋಸ್ ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವುದು ಗ್ರಾಮರಿಂದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರ್ ವಿಡಿಯೋ ಕೊಡ್ತೀನಿ. ಅದು ಕೂಡ ಗೊತ್ತಾಗಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಸರ್. ನಾನು ಡೈರೆಕ್ಟಾಗಿ ಸರ್ ನನಗೆ ಗ್ರಾಮರಲ್ಲಿ ಈ ಗ್ರಾಮರ್ ಬರಲ್ಲ, ಯಾವುದು ಬರಲ್ಲ? ಪ್ಯಾಸಿವ್ ವಾಯ್ಸ್ ಬರಲ್ಲ. ಹೀಗೆ ನನಗೆ ಕಮೆಂಟ್ ಮಾಡಿ ಬೇಕಾದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಆ ಲಿಂಕನ್ನು ಕಳಿಸಿ ಕೊಡ್ತೇನೆ. ಕ್ವಶನ್ ನಂಬರ್ ಅದರಲ್ಲೇ ನೆಕ್ಸ್ಟ್ ಡ್ಯಾಶು. ಪೀಪಲ್ ಡ್ಯಾಶ್ ಅಪಾಯಿಂಟ್ ಅಂತ ಇದೆ. ಪೀಪಲ್ ಅಂದರೆ ಬಹುವಚನ, ಪ್ಲೂರಲ್ ಫಾರಮ್. ಹಾಗಾಗಿ ರೈಟ್ ಆನ್ಸರ್ ಈಸ್ ವಾಟ್? ವರ್ ಅಪಾಯಿಂಟೆಡ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್. ನೆಕ್ಸ್ಟ್ ಪೋಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಅಂತ ಇದೆ. ದಿಸ್ ಈಸ್ ಪ್ಲೂರಲ್ ಫಾರಮ್, ಹೌದಲ್ವಾ? ಹಾಗಾಗಿ ವರ್ ಇನ್ವೈಟೆಡ್. ನೋಡಿ, ಪಾಸ್ಟ್ ಟೆನ್ಸ್ ವರ್ ಇನ್ವೈಟೆಡ್ ಅಂತ ಬರೀರಿ. ಐ ರಿಪೀಟ್, ವಾಸ್ ಬಿಲ್ಟ್, ವರ್ ಅಪಾಯಿಂಟೆಡ್, ವರ್ ಇನ್ವೈಟೆಡ್. ಆಯಿತಾ. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಬನ್ನಿ ನೋಡೋಣ ಈಗ ಮಕ್ಕಳೇ ಯಾವ ರೀತಿಯಾಗಿ ತಾವುಗಳು ಬರೀಬೇಕು ಅಂತ. ಇದು ಭಾಳ ಸಲ ಬಂದಿರೋದು ಎಕ್ಸಾಮಿಗೆ ಇಂಥ ಪ್ರಶ್ನೆಗಳು. ರಮೇಶ್ ಹ್ಯಾಡ್ ಪ್ರಾಮಿಸ್ ಟು ಡ್ಯಾಶ್ ಸ್ವೀಟ್ಸ್ ಅಂತ ಇದೆ. ರಮೇಶು ಪ್ರಾಮಿಸ್ ಮಾಡ್ತಾನೆ ಏನು ಅಂದರೆ, ನಾನು ಸ್ವೀಟ್ಸ್ಗಳನ್ನು ತಿನ್ನೋದು ಬಿಟ್ಟಾಕ್ಬಿಡ್ತೀನಿ, ನನಗೆ ಸ್ವೀಟ್ಸ್ಗಳು ಯಾಕಂದರೆ ನನಗೆ ಕಾಯಿಲೆ ಇದೆ, ಸಕ್ಕರೆದು, ಡಾಕ್ಟರ್ ಹೇಳಿದ್ದಾರೆ ಅಂತ, ಡಯಾಬಿಟಿಕ್ ಇದೆ ಅಂತ. ಹಾಗಾಗಿ ಅದನ್ನು ಅವನು ಗಿವ್ ಅಪ್ ಅಂತಾನೆ. ಗಿವ್ ಅಪ್ ಅಂತ ಹೇಳಿದರೆ ಬಿಟ್ಟು
ಹಾಕ್ತೀನಿ ಅಂತ ಅರ್ಥ ಆಯ್ತಾ. ನಿಮಗೆ ಟೀಚರ್ ಏನು ಹೇಳ್ತಾರೆ, ಡೋಂಟ್ ಗಿವ್ ಅಪ್ ಅಂತಾರೆ. ಇಲ್ಲಿ ಅವನು ಗಿವ್ ಅಪ್ ಮಾಡ್ತಾನೆ ಏನು ಅಂದರೆ, ಇನ್ನು ಮುಂದೆ ನಾನು ಸಕ್ಕರೆ ತಿನ್ನುವುದಿಲ್ಲ ಅಂತ. ರೈಟ್ ಆನ್ಸರ್ ಏನು, ಗಿವ್ ಅಪ್ ಅಂತ. ಇದು ಫುಲ್ಲು ಸೆಂಟೆನ್ಸ್ ಬರೀಬೇಕಾಯ್ತನಪ್ಪ, ಬರೆದು ಆನ್ಸರು ಅಂಡರ್ಲೈನ್ ಹಾಕಬೇಕು. ಇದರಲ್ಲಿ ಸೆಕೆಂಡ್ ಡ್ಯಾಶ್ ನೋಡಿ, ಒಂದು ದಿನ ಹಿಸ್ ಡ್ಯಾಶ್ ಹಿ ವಾಸ್ ಸಾ ಎ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ ಅಂತ ಇದೆ ಆಯಿತಾ. ಏನು ನೋಡಿ ಹಿಸ್ ಫೇಸ್, ಒಂದು ದಿನ ವೆನ್ ಈ ಸಾ ಸ್ವೀಟ್ ಪ್ರಿಂಟೆಡ್ ಏನಂತ ಇದೆ, ಶುಗರ್ ಫ್ರೀ ಅಂತ ಒಂದು ಸ್ವೀಟ್ ಕವರ್ ಮೇಲೆ, ಅಂದರೆ ಸಕ್ಕರೆ ಪ್ಯಾಕೆಟ್ ಮೇಲೆ ಇರುತ್ತೆ. ಏನಂತ ಇರುತ್ತೆ, ಸ್ವೀಟ್ ಬಾಕ್ಸ್ ಮೇಲೆ ಇರುತ್ತೆ, ಏನಂತ, ಶುಗರ್ ಫ್ರೀ ಸ್ವೀಟ್ ಅಂತ ಇರುತ್ತೆ. ಖುಷಿಯಾಗಿಬಿಡುತ್ತೆ, ನನಗೆ ಭಾಳ ದಿನಗಳಿಂದ ತಿಂದಿರಲ್ಲ. ಆ ಖುಷಿಯನ್ನು ಏನಂತ ಬರೀಬೇಕು, ಫೇಸ್ ಲಿಟ್ ಅಪ್ ಅಂತ ಬರೀಬೇಕು. ನೋಡಿ ಸ್ಮೈಲ್ ಬರ್ತಲ್ವ ಮುಗುಳ್ನಗೆ, ಅಂದರೆ ಚೆಹರೆಯ ಮೇಲೆ, ಅವನ ಮುಖದ ಮೇಲೆ, ಅದನ್ನು ನಾವು ಫೇಸ್ ಲಿಟ್ ಅಪ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ಗುಡ್. ಕ್ವಶನ್ ನಂಬರ್ 9ಗೆ ಬರೋಣವಾ, ಬಹಳ ಈಸಿ ಕಣ್ರಿ. ಗೋಲ್ಡ್ ಸ್ಮಿತ್ ಅಂತ ಇದೆ ನೋಡಿ. ಈ ಪ್ಯಾಸೇಜ್ 3 ಲೈನ್ ಓದ್ಕೊಂಡು 5 ಮಾರ್ಕ್ಸ್ ತೆಗಿಬೋದು, ಕಾಪಿ ಮಾಡಿ ಬರೆಯೋದು. ಇಲ್ಲಿ ಫಸ್ಟ್ ಲೈನಲ್ಲಿ ಈಗ ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಬ್ರ್ಯಾಕೆಟಲ್ಲಿ ಎ ಅಂತ ಇದೆ. ಹಿ ಅಂದರೆ ಯಾರು, ಇಲ್ಲಿ ಗೋಲ್ಡ್ ಸ್ಮಿತ್ ಅಂತ. ಹಾಗಿದ್ರೆ ಹಿ ಅಂತ ಬರ್ಕೊಂಡು ಪ್ರೊನೌನ್ ಜಾಗದಲ್ಲಿ ಆರೋ ಮಾರ್ಕ್ ಹಾಕಿಬಿಟ್ಟು ಯಾರು ಅದಕ್ಕೆ ಆನ್ಸರು, ಆಪ್ಷನ್ ಡಿ ಇದೆ ಅಲ್ವಾ, ಅದು ಆನ್ಸರ್. ಯಾಕೆ ಸರ್ ಆಪ್ಷನ್ 3 ಬರಲ್ವಾ, ಅಲ್ಲೂ ಗೋಲ್ಡ್ ಸ್ಮಿತ್ ಅಂತ ಇದೆ ಅಲ್ವಾ. ನೋಡಿ ಅಲ್ಲಿ ಅವನ ಅಂತ ಇದೆ, ಅಪಾಸ್ಟ್ರಫಿ ಎಸ್ ಇದೆ, ಹಾಗಾಗಿ ಅದು ಅದಕ್ಕೆ ಬರಲ್ಲ. ಹಿಸ್ ಅಂತ ಇದ್ದರೆ ಬರೋದು. ಸೆಕೆಂಡ್ ಡ್ಯಾಶ್ ನೋಡೋಣ, ಅಲ್ಲಿ ನೋಡಿ ಹಿಸ್ ಅಂದರೆ ಯಾರು ಅಂತ ಕೇಳಿದರೆ, ಹಿಸ್ ಅಂದರೆ ಗೋಲ್ಡ್ ಸ್ಮಿತ್ಸ್ ಅಂತ, ಅಪಾಸ್ಟ್ರಫಿ ಎಸ್ ಇದೆ ಅಲ್ವಾ, ಅದು ಆನ್ಸರು. ಮೂರನೇದಾಗದಕ್ಕೆ. ಕ್ವಶನ್ ನಂಬರ್ 3, ಶಿ ಅಂದರೆ ಯಾರು ಅಂತ ಕೇಳಿದರೆ, ಶಿ ರೆಫರ್ಸ್ ಟು ಹೂಮ್ ಅಂತ. ಶಿ ಅಂದರೆ ಇಲ್ಲಿ ಯಾವುದಾದ್ರೂ ಹುಡುಗಿ ಹೆಸರು ಬರಬೇಕು ಅಥವಾ ಯಾರೋ ಒಂದು ಅಜ್ಜಿ ಇರಬೇಕಲ್ವಾ. ಇಲ್ಲಿ ಸರಿಯಾದ ಉತ್ತರ ಒನ್ ಡೇ ಎ ಪೂರ್ ವುಮೆನ್ ಅಂತ ಇದೆ. ಹಾಗಿದ್ರೆ ಪೂರ್ ವುಮೆನ್ ಅನ್ನುವಂಥದ್ದು ಸರಿಯಾದ ಉತ್ತರ 5th ಒನ್ ಆಗುತ್ತೆ. ಹೂ ಅಂದರೆ ಯಾರು ಅಂತ ಕೇಳಿದರೆ, ಹೂ ಅಂದರೆ ಮತ್ತೆ ಯಾರು ಅಂತ, ಯಾರೋ ಒಬ್ಬ ಬರಬೇಕಲ್ವಾ. ಹಾಗಿದ್ರೆ ನೋಡ್ತಾ ಹೋದರೆ ನಾವು ಇಲ್ಲಿ ನೋಡಿ ಮಕ್ಕಳೇ, ಓದನ್ವಾ ಸ್ವಲ್ಪ ಓದ, ಯಾಕೆ ನಿಮಗೆ ಅರ್ಥ ಮಾಡಿಸ್ಬೇಕಲ್ವಾ. ಇಂಟೆನ್ಷನ್ ಈಸ್ ನಿಮಗೆ ಅರ್ಥ ಆಗಬೇಕು, ನನಗಲ್ಲ ಮೇನು, ಆಯಿತಾ. ಬನ್ನಿ ಮಕ್ಕಳೇ, ಈಗ ಎಲ್ಲಿದೆಯಪ್ಪ ಅದು, ಹಾಂ ನೋಡಿ, ಸೆಕೆಂಡ್ ಲೈನಲ್ಲಿ ಹಿ ವುಡ್ ಕಮ್ ಟು ಸಿ ಹರ್ ಹಸ್ಬೆಂಡ್ ಅಂತ ನೋಡಿ, ಆಯಿತಾ. ಹೆಂಗಿದೆ ನೋಡಿ, ಇಫ್ ಹಿ ವುಡ್ ಕಮ್ ಟು ಸಿ ಹರ್ ಹಸ್ಬೆಂಡ್, ಅವಳ ಹಸ್ಬೆಂಡ್ ಅಂತ ಹೇಳಿದರೆ ಪೂರ್ ವುಮೆನ್ಸ್ ಹಸ್ಬೆಂಡ್ ಎರಡನೇದಿದೆಲ್ವಾ, ಅದು ಆನ್ಸರ್ ಹೂ ಅಂದರೆ, ಆಯಿತಾ. ವಿಚ್ ಅಂದರೆ ಏನು ಅಂತ ಕೇಳಿದರೆ, ವಿಚ್ ಅಂತ ಹೇಳಿದರೆ ಸ್ಮಾಲ್ ಪಾಕ್ಸ್ ಅಂತ ಬರೆದ್ರೆ ಮುಗದೇ ಹೋಯ್ತು ಕಣ್ರಿ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೀಗ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ನೋಡಿ ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಅಂತ ಇದೆ, ಬಹಳ ಈಸಿ ಅಲ್ವಾ. ರೋಮಿಯೋ ಏನಂತ ಕಂಪೇರ್ ಮಾಡ್ತಾನೆ ಜೂಲಿಯೆಟಿಗೆ ಅಂತ. ಮೆನ್ಷನ್ ಎನಿ 2 ಇಮೇಜಸ್ ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಅಂದರೆ ರಿಚ್ ಜ್ಯುವೆಲ್ ಅಂತ ಬರಿಬೋದು, ಸ್ನೋವಿ ಡವ್ ಅಂತ ಬರಿಬೋದು, ಟಾರ್ಚ್ ಅಂತ ಕೂಡ ಬರಿಬೋದು. ಇವೆಲ್ಲವೂ ಕೂಡ ಸರಿಯಾದ ಉತ್ತರಗಳು ಆಗಿರ್ತವೆ. ರೋಮಿಯೋ ಜೂಲಿಯೆಟ್ಗೆ ಹೇಳಿದ್ದು ಯು ಆರ್ ಲೈಕ್ ಏನಂತೀರ ರಿಚ್ ಜ್ಯುವೆಲ್, ಯು ಆರ್ ಲೈಕ್ ಏನಂತೀರ ಸ್ನೋವಿ ಡವ್, ಯು ಆರ್ ಲೈಕ್ ಎ ಟಾರ್ಚ್, ಆಯಿತಾ, ಬ್ರೈಟರ್ ದ್ಯಾನ್ ಟಾರ್ಚ್ ಯು ಆರ್, ಹೀಗೆ ಹೇಳ್ತಾನೆ. ಕ್ವಶನ್ ನಂಬರ್ 11 ನೋಡ್ರಿ. ವಾಟ್ ಡೂ ಬೋ ಆ್ಯಂಡ್ ಆ್ಯರೋ ರೆಫರ್ಸ್ ಟು ಅಂತ ಇದೆ. ಬೋ ರೆಫರ್ಸ್ ಟು ಪೇರೆಂಟ್ಸ್, ಆ್ಯರೋ ರೆಫರ್ಸ್ ಟು ಲಿವಿಂಗ್ ಚಿಲ್ಡ್ರನ್. ಎಷ್ಟು ಈಸಿಯಾಗಿದೆ ರೀ. ಕ್ವಶನ್ ನಂಬರ್ 12 ನೋಡೋಣ. ವಾಟ್ ಡೂ ದ ಟರ್ಮ್ ತೇರಾ ನುಲ್ಲಿಸ್ ಆ್ಯಂಡ್ ತೇರಾ ಮ್ಯಾದ್ರೆ ಮೀನ್ ಅಂತ ಇದೆ. ಇದು ನಿಮಗೆ ನಾನು ಟೆಕ್ಸ್ಟ್ ಬುಕ್ಕೆಲ್ಲ ಹೇಳಿದೆ, ಭಾಳ ಇಂಪಾರ್ಟೆಂಟ್ ಕೊಟ್ಟರು ಅಂತ. ವಾಟ್ ಡೂ ದ ಟರ್ಮ್ಸ್ ತೇರಾ ನುಲ್ಲಿಸ್ ಆ್ಯಂಡ್ ತೇರಾ ಮ್ಯಾದ್ರೆ ಮೀನ್ ಅಂದರೆ, ತೇರಾ ನುಲ್ಲಿಸ್ ಅಂದರೆ ಎಂಟಿ ಲ್ಯಾಂಡ್ ಅಂತ, ತೇರಾ ಮ್ಯಾದ್ರೆ ಅಂತ ಹೇಳಿದರೆ ಮದರ್ ಅರ್ತ್ ಅಂತ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ತೇರಾ ನುಲ್ಲಿಸ್ ಅಂದರೆ ಏನು, ಎಂಟಿ ಲ್ಯಾಂಡ್ ಅಂತ, ತೇರಾ ಮ್ಯಾದ್ರೆ ಅಂದರೆ ಏನು, ಮದರ್ ಅರ್ತ್ ಅಂತ, ಆಯಿತಾ. ಕ್ವಶನ್ ನಂಬರ್ 13 ನೋಡಿ. ಹೂ ಸ್ಟಾರ್ಟೆಡ್ ಶಾಂತಿ ನಿಕೇತನ್ ಆ್ಯಂಡ್ ವೇರ್ ಅಂತ ಇದೆ. ರವೀಂದ್ರನಾಥ್ ಟಾಗೂರ್ ಸ್ಟಾರ್ಟೆಡ್ ಶಾಂತಿ ನಿಕೇತನ್ ಆ್ಯಂಡ್ ವೇರ್ ಅಂದರೆ ವೆಸ್ಟ್ ಬೆಂಗಾಲ್ ಅಂತ ಬರಿಬೇಕು. ಅರ್ಥ ಆಗುತ್ತಾ? ಬನ್ನಿ ಈಗ 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನಾನು ನಿಮ್ಮ ಪದೇ ಹೇಳ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಬಿಡಬೇಡಿ. ನೋಡಿ ಸರ್, ಏನು ಸರ್ ಇವೆಲ್ಲ ಬರೆದು ಬಿಟ್ಟಿದ್ದಾರಲ್ಲ, ಏನೂ ಇಲ್ಲ ಕಣ್ರೋ, ಎಲ್ಲ ಲಾಸ್ಟ್ ಇಯರ್ ಬಂದಂತಹ ಆನ್ಯುವಲ್ ಎಕ್ಸಾಮಿನ ಕ್ವಶನ್ಸ್ಗಳು ಯಾವುದು ಗೊತ್ತಾ? ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇತ್ತು. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಕಾರ್ಮ್ಯಾಕ್ ಕುಲಿನಿನ್ ಥಾಟ್ಸ್ ಆನ್ ಸಪ್ರೆಷನ್ ಆಸ್ ಕೋಟೆಡ್ ಬೈ ವಂದನಾ ಶಿವ ಅಂತ. ವೈ ಡಿಡ್ ದ ಅಥಾರಿಟೀಸ್ ಫೇಲ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ಅಂತ ಇದೆ. ಎಲ್ಲದು ಕೂಡ ಒಂದೇ, ಆಯಿತಾ. ಏನು ಗೊತ್ತಾ, ಕ್ಯಾರಿ ಔಟ್ ಟು ಡೆತ್ ಸೆಂಟೆನ್ಸ್ ಅಂದರೂ ಒಂದೇ. ವೈ ಡಿಡ್ ಕಿಂಗ್
ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಅಂದರೂ ಕೂಡ ಅದು ಕೂಡ ಅದೇ ಆನ್ಸರ್ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಗಾನ್ಝಲೋ ಮೇಡ್ ಹಿಸ್ ಕಸಿನ್ ರನ್ ಅವೇ ಫ್ರಮ್ ವ್ಯಾಲೆನ್ಸಿಯಾ ಅಂತ ಇದೆ ನೋಡಿ. ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಗಾನ್ಝಲೋ ಮೇಡ್ ಹಿಸ್ ಕಸಿನ್ ರನ್ ಅವೇ ಫ್ರಮ್ ವ್ಯಾಲೆನ್ಸಿಯಾ ಅಂತ ಇದೆ. ವ್ಯಾಲೆನ್ಸಿಯಾದಿಂದ ಓಡೋಗ್ಲಿಕ್ಕೆ ಯಾವ ಕಾರಣಗಳು ಅಂದರೆ ಮರ್ಚೆಂಟ್ ಸ್ಟೋರಿಯನ್ನು ತಾವುಗಳು ಬರೀಬೇಕು. ಒಂದಿನ ಹಾಡು ಕೇಳಲಿಕ್ಕೆ ಹೋಗ್ತಾನೆ ಅದೆಲ್ಲ ಹಾಕಿ. ಬನ್ನಿ ಈಗ 4 ಮಾರ್ಕ್ ಕ್ವಶನ್ಸ್ಗಳಿಗೆ ನೋಡೋಣ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 80 to 40 ವರ್ಡ್ಸ್. 4 ಅಂಕದ ಪ್ರಶ್ನೆಗಳು. ವಾಟ್ ವರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಪ್ರಿಸನ್ ಅಂತ ಇದೆ. ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ, 3 ಕ್ವಶನಲ್ಲಿ 2 ಕ್ವಶನು ಫಿಕ್ಸ್ ಕೊಂಡ್ರು ಅಂತ ನೋಡಿ. ಒಂದು 3 ಮಾರ್ಕ್ಸಲ್ಲಿ ಬಂದಿದೆ, ಒಂದು 4 ಮಾರ್ಕ್ಸಲ್ಲೂ ಬಂದಿದೆ. ಇದು ಹಾಟ್ ಕ್ವಶನ್ನು ಆಯಿತಾ. ಮುಂದೆ ಹೋಗೋಣ. ನನ್ನ ಉದ್ದೇಶ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಐ ಶುಡ್ ನಾಟ್ ಕಿಲ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಹೌದಲ್ವಾ. ರೈಟ್ ದಿ ಆ್ಯಂಟೋನಿಮ್ ಆಫ್ ದಿ ವರ್ಡ್ ಎಂಪ್ಲಾಯ್ಮೆಂಟ್ ಅಂತ ಇದೆ. ಎಂಪ್ಲಾಯ್ಮೆಂಟ್ ಅಂದರೆ ಇಲ್ಲಿ ನಾವು ಅದನ್ನು ಆಂಟೋನಿಮ್ ಬರಿಬೇಕಾ ಅಂದರೆ ವಿರುದ್ಧ ಪದ ಬರೀರಿ ಮಕ್ಕಳೇ ಅಂತ. ಅನ್ಎಂಪ್ಲಾಯ್ಮೆಂಟ್ ಅಂತ ಬರೆದ್ರೆ ಮುಗದೇ ಹೋಯಿತು. ಬನ್ನಿ ಪಾರ್ಟ್ ಡಿ ಗ್ರಾಮರ್ ಕಡೆಗೆ ಹೋಗೋಣ. ಎಲ್ಲರಿಗೂ ಕೂಡ ಇದೇ ಗ್ರಾಮರ್ ಇರುತ್ತೆ ಕಣ್ರೋ. ದಿ ಲೆಕ್ಚರರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ಡ್ಯಾಶ್ ಫಸ್ಟ್ ಅಸೈನ್ಮೆಂಟ್ ಅಂತ ಇದೆ. ಲೆಕ್ಚರರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ದಿ ಫಸ್ಟ್ ಅಸೈನ್ಮೆಂಟ್ ಅಂತ ಆಯಿತಾ. ದಿ ಫಸ್ಟ್ ಅಂತ ಬರಬೇಕು ಮಕ್ಕಳೇ. ಕ್ಲಿಯರ್ ಆಯಿತಾ. ಏನೇ ಡೌಟ್ ಇದ್ದರೂ ತಾವುಗಳು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 2, ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ ಅಂತ ಇದೆ. ಏನಿಲ್ಲ ಕಣ್ರಿ, ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಇದು ಕೂಡ ಮಾಡಲ್ ಕ್ವಶನ್ ಪೇಪರಲ್ಲೇ ಇತ್ತು ಸರ್, ಆನ್ಯುವಲ್ ಎಕ್ಸಾಮಿಗೂ ಕೂಡ ಬಂದಿತ್ತು. ಬನ್ನಿ ಈಗ ಬಯೋಡೈವರ್ಸಿಟಿ ಡ್ಯಾಶ್ ಬೀನ್ ದ ಟೀಚರ್ ಆಫ್ ಅಬಂಡನ್ಸ್ ಅಂತ ಇದೆ. ಬಯೋಡೈವರ್ಸಿಟಿ ಹ್ಯಾಸ್ ಅಂತ ಬರಬೇಕು. HAS ಹ್ಯಾಸ್ ಸಿಂಗಲರ್ ಅಲ್ವಾ. HAS ಹ್ಯಾಸ್ ಅಂತ ಬರಬೇಕು ಅಷ್ಟೇ ಕಣ್ರೋ. ಕ್ವಶನ್ ನಂಬರ್ 4 ನೋಡೋಣ. ಇದು ಕೂಡ ಅಷ್ಟೇ ಸರ್, ಇದು ಕೂಡ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಇದ್ದಿದ್ದು. 2012ರಲ್ಲಿ UN ಜನರಲ್ ಅಸೆಂಬ್ಲಿ ಡ್ಯಾಶ್ ಎ ಕಾನ್ಫರೆನ್ಸ್ ಆನ್ ಹಾರ್ಮೋನಿ ಅಂತ ಇದೆ. ಆ್ಯಕ್ಚುಲಿ ಈ ಸೆಂಟೆನ್ಸು ಆ್ಯಕ್ಟಿವ್ ವಾಯ್ಸಲ್ಲಿದೆ, ಹಾಗಾಗಿ ಅಲ್ಲಿ ಆರ್ಗನೈಸ್ಡ್ ಅಂತ ಬರ್ತಾರೆ, ಮುಗದೇ ಹೋಯಿತು. ಏನಾದರೂ ಬೈ ಅಂತ ಆ ಒಂದು ಸೆಂಟೆನ್ಸಲ್ಲಿ ಎಲ್ಲಾದರೂ ಕಾಣ್ತಾ ಇರ್ತಿದ್ರೆ ಆವಾಗ ನಾವು ವಾಸ್ ಆರ್ಗನೈಸ್ಡ್ ಅಂತ ಬರಿಬೇಕಾಗಿತ್ತು. ಆದರೆ ಇಲ್ಲೇನು ಈಗ ಆನ್ಸರು ಆರ್ಗನೈಸ್ಡ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇದನ್ನು ಸ್ವಲ್ಪ ನೋಡ್ಕೊತ ಹೋಗೋಣ. ಹಿ ಡಿಡ್ ನಾಟ್ ಅಟೆಂಡ್ ಹಿಸ್ ಎಕ್ಸಾಮ್. ಕ್ವಶನ್ ಟ್ಯಾಕ್ಸ್ ನೋಡ್ರೋ. ಆನ್ಸರ್ ಏನೋ ನಾನು ಹೇಳ್ಬಿಡ್ತೀನಿ, ಎಕ್ಸಾಮಲ್ಲಿ ನೀವು ಬರಿಬೇಕಲ್ವಾ. ಆನ್ಸರ್ ಇದಕ್ಕೆ ಡಿಡ್ ಹಿ ಅಷ್ಟೇ. ಡಿಡ್ ಹಿ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಯಾಕೆಂದರೆ ನೆಗೆಟಿವ್ ಸೆಂಟೆನ್ಸ್ ಇದೆ, ಪಾಸಿಟಿವ್ ಆನ್ಸರ್ ಬರಬೇಕು. ಮಕ್ಕಳೇ ಇಷ್ಟು ಈಸಿ ಅಲ್ಲ ನಾನು ಹೇಳಿದಷ್ಟು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ, ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲೀರಿ. ಇನ್ನೂ ಯಾರಿಗೆ ಬರಲ್ವೋ ನಾನು ಕಳಿಸ್ಕೊಡ್ತೇನೆ, ನನಗೆ ಹಾಕಿ ನೀವು. ಸರ್ ಐ ವಾಂಟ್ ಕ್ವಶನ್ ಟ್ಯಾಗ್ ಸೆಕೆಂಡ್ ಇಯರ್ PUC ಇಷ್ಟಾದರೂ ಹಾಕ್ರೋ. ಸರ್ ಐ ವಾಂಟ್ ಫುಲ್ ಗ್ರಾಮರ್ ಸೆಕೆಂಡ್ ಇಯರ್ PUC ಅಷ್ಟು ಹಾಕ್ತೀನಿ ನಾನು, ನನಗೇನು ಟೆನ್ಷನ್ ಇಲ್ಲ ಆಯಿತಾ. ನೋಡಿ ಕ್ವಶನ್ ನಂಬರ್ 2, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಇದೆ. ಇಲ್ಲಿ ಲೈನೇ ಉಡಾಯಿಸಿ ಹೋಗ್ಬಿಟ್ಟಿದೆ. ಕಬಡ್ಡಿಗೆ ಅಂಡರ್ಲೈನ್ ಇದೆ ಅಂತ ಅನ್ಕೊಳ್ಳಿ. ಈಗ ಹೇಗೆ ಬರೆಯೋದು ಎಕ್ಸಾಮಲ್ಲಿ? ವಾಟ್ ಡಿಡ್ ವಿ ಪ್ಲೇ ಡ್ಯೂರಿಂಗ್ ಆನ್ ಅವರ್ ಸ್ಕೂಲ್ ಡೇಸ್ ಅಂತ ನೋಡಿ. ವಾಟ್ ಡಿಡ್ ವಿ ಪ್ಲೇ ಡ್ಯೂರಿಂಗ್ ಆರ್ ಸ್ಕೂಲ್ ಡೇಸ್ ಅಂತ. ಡ್ಯೂರಿಂಗ್ ಆರ್ ಸ್ಕೂಲ್ ಡೇಸ್, ನಮ್ಮ ಶಾಲೆ ದಿನಗಳಲ್ಲಿ ಏನು ಆಡಿದ್ವಿ ಅಂತ. ಕಬಡ್ಡಿ ಅಂಡರ್ಲೈನ್ ಇದೆ, ಕಬಡ್ಡಿ ಉತ್ತರ ಬಂತು. ಲಾಸ್ಟ್ ಕಣ್ರಿ, ಎಲ್ಲ ಮುಗೀತು. ರೆಕ್ಟಿಫೈ ದಿ ಎರರ್ಸ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸ್ ಅಂತ ಇದೆ. ಎಲ್ಲ ಕರೆಕ್ಟ್ ಇದೆ ಇದರಲ್ಲಿ, ಹೌದಲ್ವ, ಏನೂ ತಪ್ಪಿಲ್ಲ. ಆದರೆ ಲೈಕ್ಸ್ ಅಂತ ವರ್ಡ್ ಇದೆ ಅಲ್ವಾ, ಅದೇ ತಪ್ಪು. ಹಾಗಾಗಿ ಅದನ್ನು ಲೈಕ್ ಅಂತ ಬರಿಬೇಕು. ಯಾಕಂದರೆ ಚಿಲ್ಡ್ರನ್ ಈಸ್ ಪ್ಲೂರಲ್ ಫಾರಮ್. ರೂಲ್ ಏನು ಅಂದರೆ ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬೇ ಬರಬೇಕು. ಹಾಗಾಗಿ ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಅಂತ ಬರೀಬೇಕು. ಅಲ್ಲಿ ಎಸ್ ಅನ್ನೋದನ್ನೇ ಕಾಟ್ ಹಾಕಿದರೆ ಸಾಕು, ಸರಿಯಾಗತ್ತೆ. ಕ್ವಶನ್ ನಂಬರ್ 2, ಅ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ. ಯೂನಿವರ್ಸಲ್ ಟ್ರೂತು ನಾನು ನಿಮ್ಗೆ ಹೇಳಿದೆ, ಯೂನಿಕ್ ಥಿಂಗು ಅದನ್ನು ದಿ ಅಂತ ಬರಿಬೇಕು. ದಿ ಸನ್ ರೈಸಸ್ ಇನ್ ದಿ ಈಸ್ಟ್ ಅಂತ ನೋಡಿ, ದಿ ಸನ್ ಅಂತಲೇ ಬರಿಬೇಕು, ಎ ಸನ್ ಬರಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಏನೇ ಡೌಟು, ಏನೇ ನಿಮಗೆ ತೊಂದರೆ ಇದ್ದರೂ ದಯವಿಟ್ಟು ತಾವುಗಳು ಏನು ಮಾಡಬೇಕು ಸರ್, ಕಮೆಂಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ನೋಡೋಣ ಎಷ್ಟು ಜನ ನನಗೆ ಕ್ವಶನ್ ಪೇಪರ್ಗಳನ್ನು ಕಳಿಸ್ಕೊಡ್ತೀರ. ನನ್ನ ಒಂದು ಮೇಲ್ ಐಡಿ ALLINONE1PDF99@gmail.com ನಮ್ಮ ಮೇಲ್ ಐಡಿ ಆಗಿರುತ್ತೆ. ದಯವಿಟ್ಟು ನೋಡೋಣ ನೀವು ಎಷ್ಟು ಜನ ಕ್ವಶನ್ ಪೇಪರ್ ನಿಮ್ಮ ಕಾಲೇಜಿಂದು ನನ್ನ ಒಂದು ಮೇಲ್ ಐಡಿಗೆ ಕಳಿಸ್ಕೊಡ್ತೀರಿ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ನಾನು ನಿಮ್ಮ ಜೊತೆ ಇದ್ದೇನೆ. 100% ಇಂಗ್ಲೀಷ್ ಎಕ್ಸಾಮ್ ಔಟ್ ಆಫ್ ಔಟ್ ನೀವು ತೆಗೆದೇ ತೆಗಿತೀರಾ. ಧನ್ಯವಾದಗಳು.